ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ನಲ್ಲಿ ಸಚಿವ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಸಂಪುಟಕ್ಕೆ ಸೇರುವ ಸಚಿವರ ಹೆಸರು ಇಂದೇ ಫೈನಲ್ ಆಗುತ್ತೆ. ಡಿಕೆ ಶಿವಕುಮಾರ್ ಜೊತೆ ನಾಳೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮೊದಲ ಹಂತದಲ್ಲಿ ಕೇವಲ 10 ಸಚಿವರ ಪ್ರಮಾಣ ವಚನ ಆಗಿತ್ತು. ಇನ್ನು ಕ್ಯಾಬಿನೆಟ್ ಲಿಸ್ಟ್ ಅನ್ನ ಹಿಡಿದು ದಿಲ್ಲಿಗೆ ಹೋಗಿರುವ ಡಿಕೆಶಿ ಮತ್ತು ಸಿದ್ದು. ರಾಹುಲ್ ಗಾಂಧಿ ಖರ್ಗೆ ಭೇಟಿ ಮಾಡಲಿರುವ ಸಿದ್ದು ಹಾಗೂ ಡಿಕೆಶಿ ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಇಬ್ಬರು ನಾಯಕರ ಲಿಸ್ಟ್ ಬಗ್ಗೆ ಇವತ್ತು ಮಹತ್ವದ ಚರ್ಚೆಯಾಗುತ್ತೆ. ಇನ್ನು ಚರ್ಚೆಯ ಬಳಿಕ ಸಂಪುಟಕ್ಕೆ ಸೇರುವವರ ಫಸ್ಟ್ ಲಿಸ್ಟ್ ಇವತ್ತು ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸಮ್ಮುಖದಲ್ಲಿ ಇವತ್ತು ಲಿಸ್ಟ್ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಿನ್ನೆ ರಾತ್ರಿ ಒಂದು ಸುತ್ತಿನ ಸಭೆ ನಡೆದರೂ ಕೂಡ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ. ಸಚಿವ ಸ್ಥಾನಕ್ಕೆ ಈಗಾಗಲೇ ಲಾಬಿ ಮಾಡಲು ದಿಲ್ಲಿಯಲ್ಲೇ 50ಕ್ಕೂ ಹೆಚ್ಚು ಶಾಸಕರು ಠಿಕಾಣಿಯನ್ನ ಹೊಡೆದಿದ್ದಾರೆ. ಇನ್ನು ಸಿದ್ದು, ಡಿಕೆಶಿ, ಖರ್ಗೆ ಮೂಲಕ ಹೈಕಮಾಂಡ್ ಅನ್ನ ಮನವೊಲಿಸಲು ಯತ್ನ ಆಗ್ತಾ ಇದೆ. ಇನ್ನು ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಚಿವ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಸಚಿವ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದ್ ರೀತಿಯಾಗಿ ಡವಡವ ಶುರುವಾಗಿರುವಂತದ್ದು. ಹಾಗಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಸುರ್ಜೇವಾಲಾ ಅವರ ನಡುವೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗಿ ಮೊದಲನೆಯ ಪಟ್ಟಿ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಆ ಮೊದಲನೆಯ ಪಟ್ಟಿಯಲ್ಲಿ ಯಾರೆಲ್ಲ ಸಚಿವರು ಇರ್ತಾರೆ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಸಚಿವರು, 50ಕ್ಕೂ ಹೆಚ್ಚು ಸಚಿವರು ದೆಹಲಿಯಲ್ಲಿಯೇ ಠಿಕಾಣಿಯನ್ನ ಹೂಡಿದ್ದಾರೆ. ಇನ್ನು ನಮಗೆ ಸಚಿವ ಆಕಾಂಕ್ಷಿಯಾಗಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಸಚಿವರು ಕೂಡ ಲಾಬಿ ನಡೆಸ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಸಚಿವರು ಈಗಾಗಲೇ ದೆಹಲಿಯಲ್ಲಿಯೇ ಹೂಡಿಕೆಯನ್ನ ಹೂಡಿದ್ದು ಒಂದ್ ಕಡೆ ಅವರು ಕೂಡ ಈಗ ಸಿಕ್ಕಾಪಟ್ಟೆ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಇಬ್ಬರು ನಾಯಕರ ಲಿಸ್ಟ್ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ಯಾರು ಬೇಕೋ ಆ ಶಾಸಕರ ಪಟ್ಟಿಗಳನ್ನ ಅವ್ರು ತಗೊಂಡು ಹೋದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವರ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇಬ್ರು ಯಾರೆಲ್ಲ ಪಟ್ಟಿಗಳನ್ನ ನೋಡಿ ಆಮೇಲೆ ಇವಾಗ ರಾಹುಲ್ ಗಾಂಧಿ ಹಾಗೂ ಸುರ್ಜೇವಾಲಾ ಹಾಗೆ ಕೆಸಿ ವೇಣುಗೋಪಾಲ್ ಅವರ ನಡುವೆ ಚರ್ಚೆ ಮಾಡಿ ಯಾರ ಪಟ್ಟಿ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಹಾಗಾದ್ರೆ ನಾಳೆ ಯಾರಿಗೆಲ್ಲ ಲಕ್ ಆಗುತ್ತೆ? ಡಾಕ್ಟರ್ ಜಿ ಪರಮೇಶ್ವರಿಗೆ ಸಿಗುತ್ತಾ ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಯತೀಂದ್ರ ಸಿದ್ದರಾಮಯ್ಯ, ಎಂಪಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಯುಟಿ ಖಾದರ್ ಇವರೆಲ್ಲರೂ ಹೆಸರು ಈಗ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಹಾಗಾದ್ರೆ ಇಬ್ಬರು ನಾಯಕರ ಲಿಸ್ಟ್ ಬಗ್ಗೆ ಇವತ್ತು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ಡಿಕೆ ಶಿವಕುಮಾರ್ ಹಾಗೂ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಸಚಿವರ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ. ಇವತ್ತು ಮತ್ತೊಂದು ಸುತ್ತಿನ ಮೀಟಿಂಗ್ ಆಗುತ್ತೆ. ಹಾಗಾದ್ರೆ ಸಚಿವರ ಪಟ್ಟಿಯಲ್ಲಿ, ಸಂಭಾವ್ಯ ಪಟ್ಟಿಯಲ್ಲಿ ಈಗ 10 ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಯಾರ್ಯಾರ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾವೆ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅಂಕಿತ, ಕಳೆದ 4 ದಿನಗಳಿಂದಲೂ ಕೂಡ ಈ ಪಟ್ಟಿ ಬಗ್ಗೆ ಭಾಳಷ್ಟು ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಬೇಕಾಗಿರೋರು ಇದ್ದಾರೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋರು ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿರುವಂತಹ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ ರಚನೆ ಆಗ್ತಾ ಇರುವಂತಹ ಸಂಪುಟದಲ್ಲಿ ನಾಳೆ
ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ ಅದೇ ಸಂದರ್ಭದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಕೆ ಜೆ ಜಾರ್ಜ್, ಚಲುವರಾಯಸ್ವಾಮಿ ಹಾಗೂ ಎಂ ಬಿ ಪಾಟೀಲ್ ಸೇರಿದಂತೆ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ UT ಖಾದರ್ ಸೇರಿದಂತೆ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಈ ಪಟ್ಟಿ ಬಗ್ಗೆ ಚರ್ಚೆ ಆಯಿತು. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರು ಹೇಳಿದ್ದೇನು ಅಂತ ಹೇಳಿದ್ರೆ, ಈಗ 28ರಿಂದ 29 ಸ್ಥಾನಗಳನ್ನು ತುಂಬಿ ತದಬಳಿಕ ಮುಂದಿನ ದಿನಗಳಲ್ಲಿ ಇನ್ನು ಇರುವಂತಹ 3-4 ಸ್ಥಾನಗಳನ್ನು ತುಂಬಿದ್ರೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈಗ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಇದೇ ತಿಂಗಳಲ್ಲಿ ನಡೀತಾ ಇರೋದ್ರಿಂದ ಈಗ ಕೇವಲ 9ರಿಂದ 10 ಜನರನ್ನು ಅಷ್ಟೇ ಮೊದಲ ಹಂತದಲ್ಲಿ ಸಂಪುಟಕ್ಕೆ ಸೇರಿಸ್ಕೊಳ್ಳೋಣ. ಆ ಚುನಾವಣೆಗಳು ಆದ ಬಳಿಕ ಅಂದರೆ ಬಹುತೇಕ ಈ ತಿಂಗಳ ಕೊನೆಯಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೋ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಮುಂದೆ ಎಸ್ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈಗ ಸಿಕ್ಕಿರುವಂತಹ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ನಾಳೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇನ್ನು 9ರಿಂದ 10 ಜನ ಸೇರಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ. ನಾನು ಸೇರಿದಂತೆ ಕೇವಲ 8 ಜನ ಶಾಸಕರಷ್ಟೇ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿ ಅಂತ. ಮೊದಲನೇದಾಗಿ 9ನೇ ನಂಬರ್ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳಷ್ಟು ಲಕ್ಕಿ ನಂಬರ್ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ. ಅದೇ ರೀತಿ ಜ್ಯೋತಿಷಿಗಳನ್ನು ಮಾತನಾಡುವಂಥದ್ದು, ಜ್ಯೋತಿಷಿಗಳ ಅಭಿಪ್ರಾಯವನ್ನು ಕೇಳುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ. ಆದರೆ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಈ ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಅವ್ರಿಗೇನು ಅಷ್ಟೊಂದು ಆಸಕ್ತಿ ಇಲ್ಲ. ಹೀಗಾಗಿ ಈ ಬಾರಿ 10ರಿಂದ 12 ಇಲ್ಲ 15ರವರೆಗೂ ಕೂಡ ಸೇರಿಸ್ಕೊಳ್ಳೋಣ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರುವಂಥದ್ದು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಆಗಿರೋದ್ರಿಂದ ಸಂಜೆ ಒಳಗಾಗಿ 9 ಜನನ 10 ಜನನ ಇಲ್ಲವೇ 12 ಜನನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಬಹುತೇಕ ನಾಳೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇನ್ನು 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಾಧ್ಯತೆ ಇದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.